ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡನ್ ನೆಟ್ವರ್ಕ್. ನಾನು ಮಹರ್ತ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಸೈಕಲ್ ಸವಾರಿ ಮಾಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಸೈಕಲ್ ಜಾಥಾ ಮೂಲಕ ಪ್ರಜಾಪ್ರಭುತ್ವದ ಕುರಿತು ಜಾಗೃತಿ ಮೂಡಿಸಿದ ಅಧಿಕಾರಿಗಳು. ಜಾಥಾದಲ್ಲಿ ಹಲವು ಅಧಿಕಾರಿಗಳು ಭಾಗಿ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ. ಗ್ರಾಮಗಳಲ್ಲಿ ಕೈಗಾರಿಕೆ ಸ್ಥಾಪನೆಯಾದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ. ಮಲ್ಲಿಕಾರ್ಜುನ್ ಗುಂಗೆ. ಎಲ್ಲರನ್ನ ಒಗ್ಗೂಡಿಸುವುದೇ ಇಂಜಿನಿಯರ್ಸ್ ಡೇ ಆಚರಣೆ ಮೂಲ ಉದ್ದೇಶವಾಗಿದೆ. ವೀರಶೆಟ್ಟಿ ಮಣಿಗೆ ಹೇಳಿಕೆ. ಇಂಜಿನಿಯರ್ಸ್ ಡೇ ಪ್ರಯುಕ್ತ ನಗರದಲ್ಲಿ ಜರುಗಿದ ಅದ್ದೂರಿ ಮೆರವಣಿಗೆ ಮತ್ತು ಜಾನಪದ ವಾದ್ಯಗಳ ವೈಭವ. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರಿಂದ ಮೆರವಣಿಗೆಗೆ ಚಾಲನೆ. ವಿಶ್ವೇಶ್ವರಯ್ಯನವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಶಿವಶರಣಪ್ಪ ವಾಲಿ. ಔರಾದ್ನಲ್ಲಿ ಪತ್ರಕರ್ತರ ಸ್ವಾತಂತ್ರ್ಯ ಕಸಿದುಕೊಂಡು ಹಿಡಿತದಲ್ಲಿಟ್ಟುಕೊಂಡ ಶಾಸಕ ಪ್ರಭು ಚೌಹಾಣ್. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಗಲಾಟೆ ನಡೀತಾ ಇದ್ರು, ಸಂಬಂಧವೇ ಇಲ್ಲವೆಂಬಂತೆ ಪತ್ರಕರ್ತರು ಕುಳಿತಿದ್ರು. ಕಾಂಗ್ರೆಸ್ ಮುಖಂಡರ ಗಂಭೀರ ಆರೋಪ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಡಳಿತದ ವತಿಯಿಂದ ನಗರದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಸೈಕಲ್ ಜಾಥಾ ಜರುಗಿತು. ಜಾಥಾಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಚಾಲನೆಯನ್ನು ಕೊಡ್ತಾರೆ. ನಗರದಾದ್ಯಂತ ಸಂಚಾರ ಮಾಡಿದ ಸೈಕಲ್ ಜಾಥಾ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಭವನದವರೆಗೆ ಸಾಗಿತು. ಅಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಜರುಗಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಪ್ರೊಬೇಷನರಿ IAS ಅಧಿಕಾರಿ ರಮ್ಯಾ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಪ್ರಕಾಶ್ ರವಂಶಿ, ಅಧೀಕ್ಷಕರು ಸುಭಾಷ್ ನಾಗುರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದ ಸುನೀತಾ ಶಿವಾನಂದ್ ಅವರು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಾಬಾದ್ಕರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅನೇಕ ಜನ ಅಧಿಕಾರಿಗಳು, ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರಿಗೆ ಒತ್ತೊತ್ತಾಗಿ ನಡಿಬೇಡಿ. ಒಬ್ಬರೊಬ್ಬ ಹ್ಯಾಂಡಲ್ ಒಬ್ಬರಿಗೆ ತಾಗಿ ಅಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೈಕಲ್ ರ್ಯಾಲಿ ಹೊರಟ ಮೇಲೆ ತಮ್ಮ ನಡುವೆ ಅಂತರಲ್ಲಿ ಇರುವಂತಹ ಕೋರಿಕೆ ಮಾಡುತ್ತಾ ಇದೀಗ ಈ ಒಂದು ಸೈಕಲ್ ರ್ಯಾಲಿ ಆರಂಭಗೊಳ್ತಾರೆ. ಹಸಿರು ಧ್ವಜವನ್ನು ತೋರೋದ್ರ ಮೂಲಕ ಮಾನ್ಯ ಮೇಡಮ್ ಅವರು ಸೈಕಲ್ ನಡೆಸೋದ್ರ ಮೂಲಕ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿರುವಂತಹ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರು ಇದೀಗ ಸೈಕಲ್ ರ್ಯಾಲಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ದಯವಿಟ್ಟು ಅಲ್ಲಿ ನೋಡ್ರಿ ಸ್ವಲ್ಪ ಅಂತರ. ಅಭಿಯಂತರರ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕಂಡ ಕನಸು ನನಸಾಗಬೇಕಾದ್ರೆ ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು. ಈ ಕಾರ್ಯಗಳನ್ನು ಇಂದಿನ ಅಭಿಯಂತರರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಬೇಕು ಎನ್ನುವಂಥ ಮಾತನ್ನು ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಮಲ್ಲಿಕಾರ್ಜುನ್ ಗುಂಗೆ ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಬೀದರ್ ವತಿಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ಅಭಿಯಂತರರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ವಿಶ್ವೇಶ್ವರಯ್ಯನವರು ಈ ದೇಶ ಕಂಡ ಅಪ್ರತಿಮ ದೂರದೃಷ್ಟಿಯುಳ್ಳ ರಾಷ್ಟ್ರ ನಿರ್ಮಾತೃ. ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿ ಮತ್ತು ಮೂಲಭೂತ ಸೌಕರ್ಯಗಳು ಒದಗಿಸಿದಾಗ ಮಾತ್ರ ಈ ದೇಶದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಕೂಡ ಗುಂಗೆ ಅವರು ಹೇಳಿದರು. ಈ ಕನಸನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಕಂಡಿದ್ದರು. ಅವರ ಕನಸನ್ನು ನನಸು ಮಾಡುವಲ್ಲಿ ಇಂದಿನ ಅಭಿಯಂತರರು ಸಾಕಷ್ಟು ಹಗಲಿರುಳು ಪರಿಶ್ರಮ ಪಡಬೇಕಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಇವರನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರ ಪ್ರಾಮಾಣಿಕತೆ ಮತ್ತು ವಿನೂತನ ಯೋಜನೆಗಳ ಬಗ್ಗೆ ಅರ್ಥೈಸಿಕೊಂಡು ಕಟ್ಟಡ ಕಟ್ಟುವುದರ ಜೊತೆಗೆ ಮನಸ್ಸುಗಳನ್ನು ಕಟ್ಟುವ ಕಾರ್ಯ ಆಗಬೇಕಾಗಿದೆ. ಅಭಿಯಂತರರ ಗುರಿ ಸ್ಪಷ್ಟವಾಗಿರಬೇಕು. ಕವಲುದಾರಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಅಭಿಯಂತರರು ಎಂದರೆ ಕೇವಲ ಕಟ್ಟಡದ ನಿರ್ಮಾತೃಗಳಲ್ಲ, ಜೊತೆಗೆ ಗ್ರಾಮಗಳ ಉದ್ಧಾರವೇ ನಿಮ್ಮ ಗುರಿ ಆಗಿರಬೇಕು ಅನ್ನುವಂಥ ಮಾತನ್ನು ಕೂಡ ಗುಂಗೆ ಅವರು ಹೇಳ್ತಾರೆ. ಸರ್ವರಿಗೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ವೀರಶೆಟ್ಟಿ ಮಣಿಗೆ, ಅಭಿಯಂತರರು ಮತ್ತು ಕಾರ್ಮಿಕರು ಸೇರಿದಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವುದೇ ಇಂಜಿನಿಯರ್ಸ್ ಡೇ ಆಚರಣೆ ಮುಖ್ಯ ಉದ್ದೇಶವಾಗಿದೆ. ಒಂದು ಕಟ್ಟಡ ನಿರ್ಮಾಣದಲ್ಲಿ ಎಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಪೂಜಿಸಿದರೆ ಸಾಲದು, ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. SRJ PT ಸ್ಟೀಲ್ಸ್ನ ಜಾಲನಾದ ಪ್ರಾದೇಶಿಕ ವ್ಯವಸ್ಥಾಪಕ ವಲ್ಲಭ ಪಾತ್ರಕರ್ ಅವರು ಕೂಡ ಮಾತನಾಡಿ ಸಭಿಕರಿಗೂ ಅಭಿಯಂತರರ ದಿನದ ಶುಭಾಶಯಗಳನ್ನು ಕೋರಿದರು. ಇದೇ ವೇಳೆ ಹಿರಿಯ ಅಭಿಯಂತರರಾದ ವಿಲಾಸ್ ಕುಮಾರ್ ಮಾಶೆಟ್ಟಿ ಹಾಗೂ ಸುಧಾಕರ್ ಗರ್ಜೆ ಅವರನ್ನ ಅತ್ಯುತ್ತಮ ಇಂಜಿನಿಯರ್ ಎಂದು
ಸನ್ಮಾನಿಸಿ ಗೌರವಿಸಲಾಯಿತು. ಡಿಪ್ಲೊಮಾ ಇಂಜಿನಿಯರ್ಸ್ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರೀತಿ ದನ್ನೂರೆ ಹಾಗೂ ಇಂಜಿನಿಯರ್ಸ್ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿರುವಂತಹ ಐಶ್ವರ್ಯ ವಿಶ್ವನಾಥ್ ಅವರನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ವೇದಿಕೆ ಮೇಲೆ ಅಭಿಯಂತರರಾದ ಓಂಕಾರ್ ಪಾಟೀಲ್, ಶಿವಕುಮಾರ್ ಪಾಟೀಲ್, ಕಿರಣ್ ಗುರುಮೂರ್ತಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಶರಣಪ್ಪ ವಾಲಿ, BS ಕುದುರೆ, ಅನಿಲ್ ಕುಮಾರ್ ಔರಾದೆ, ರಾಜಶೇಖರ್ ಕರ್ಪೂರ್, ಶಾಂತಕುಮಾರ್ ಚಂದ, ದಿಲೀಪ್ ನಿಟ್ಟೂರೆ, ಅಂಬಾದಾಸ್ ಉಜಿನಿಕರ್, ರಾಜಶೇಖರ್ ಮಠ್, ಅಮರನಾಥ್ ಕಣಜಿ, ಸುನಿಲ್ ಬೀರೂಕರ್ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಭಾಷೆನೇ ನಾವು ನಗವ್ರೆ ಹೌದಲ್ರಿ. ಎಂತೆಂಥವ್ರು ಆಳು ಹೋದ್ರು ನಮಗೆ. ಪರ್ಷಿಯನ್ ಬಂದರು ನಾವು ಬದುಕ್ತೀವಿ, ಯಾರು ಬಂದರೂ ಬದುಕ್ತೀವಿ. ನಮ್ಮ ಕಲ್ಚರ್ ಬಿಟ್ಟಿಲ್ಲ, ಗೊತ್ತಲ್ಲ ನಮಗೆ. ನಾವೆಲ್ಲ ಕಲ್ಚರನ್ನು ತೊಗೊಂಡು ಒಂದು ಕಲ್ಚರ್ ಬೆಳೆದಿದೆ, ಒಂದು ಕಾಂಪ್ಲೆಕ್ಸ್ ಕಲ್ಚರ್, ಒಂದು ಭಾಳ ಬ್ಯೂಟಿಫುಲ್ ಆದ ಸುಂದರವಾದಂಥ ಒಂದು ಸಂಸ್ಕೃತಿ ಬೀದರ್ದಿದೆ. ನಾನು ಯಾಕೆ ಅಷ್ಟು ಖುಷಿಯಿಂದ ಹೇಳ್ತಾ ಇದ್ದೇನೆಂದರೆ, ಎಲ್ಲ ಕಡೆ ಸನ್ಮಾನಗಳಾಗತ್ತೆ ನಮಗೆ. ಕೆಲವೊಂದು ಸಲ ನಾವು ಕೆಲಸ ಮಾಡಿದಾಗ ಕೆಲವೊಂದು ಕಡೆ ಸನ್ಮಾನ ಮಾಡ್ತಾರೆ ಬೇರೆ ಬೇರೆ ಊರಲ್ಲಿ. ನಮ್ಮ ತಮ್ಮ ಸ್ವಂತ ಜಿಲ್ಲೆಯಲ್ಲಿ ತಮ್ಮೂರಲ್ಲಿ ಯಾರಾದರೂ ಬಂದು ಕರೆದು ಸನ್ಮಾನ ಮಾಡ್ತಾರೆ, ಅದಕ್ಕಿಂತ ಭಾಗ್ಯ ಬೇರೆ ಮತ್ತೊಂದಿಲ್ಲ. ಹಾಗೆ ನಾನು ಹೇಳ್ತಾ ಇದ್ದೆಲ್ಲ ತಮಗೆಲ್ಲ, ಒಬ್ಬ ಹೆಣ್ಮಗಳಿಗೆ ಯಾರೇ ಸೀರೆ ಕೊಟ್ಟರು, ನಾದಿನಿ ಕೊಟ್ಟರು, ಮಾವು ಕೊಟ್ಟರು, ಗಂಡು ಕೊಟ್ಟರು ಅಷ್ಟು ಖುಷಿ ಆಗಲ್ಲ. ತವ್ರ ಮನೆಯವ್ರ ಕರೆದು ಒಂದು 100 ರೂಪಾಯಿ ಸೀರೆ ಕೊಟ್ಟರು ಆಕೆಗೆ ಅದು ಸಾಯತನಕ್ಕೆ ಸಂದರ್ಭದಾಗ ಇಟ್ಟು ಮುಚ್ಕೋತಾಳೆ, ಬೀದರ್ ಭಾಷೆದಾಗ ಹೇಳ್ಬೇಕು. ಹಾಗೆ ನಮಗೂ ಈ ಒಂದು ಹುಟ್ಟಿದ ಭೂಮಿಗೆ ಬರೋಕ್ಕೆ ಭಾಳ ಸಂತೋಷ ಆಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನ್ಗೆ ಅವರು ಈ ಒಂದು ACC ಅಂತ ಒಂದು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಕನ್ಸಲ್ಟೆನ್ಸಿ ಏನು ಮಾಡಿದ್ದಾರೆ, ಇದು ತುಂಬ ಸ್ವಾಗತಾರ್ಹ ಮತ್ತು ಒಂದು ಒಳ್ಳೆಯ ಒಂದು ಹೆಜ್ಜೆ ಅಂತಂತಿದ್ದೀನಿ. ಇದೇ ಥರ ಸಿವಿಲ್ ಇಂಜಿನಿಯರ್ ಬಗ್ಗೆ ಗುರುತಿಸೋಂಥ ಒಂದು ವೇದಿಕೆ, ಅವ್ರು ಮಾಡೋಂಥ ಸಾಮಾಜಿಕ ಮಾಡೋಂಥ ಒಂದು ಸೇವೆ ಬಗ್ಗೆ ನಾವು ತಿಳಿಸ್ಕೊಡೋಕ್ಕೆ ಪ್ರತಿಯೊಂದು ವರ್ಷ ಆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಜಗತ್ತಿನ ಪಿತಾಮಹದಂಥ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರ ಹುಟ್ಟಿದ ಅರ್ಥಪೂರ್ಣವಾಗಿ ನಾವು ಅದನ್ನು ಆಚರಿಸಬೇಕಾಗಿದೆ. ಎಲ್ಲರೂ ಇಂಜಿನಿಯರಿಂಗ್ ಅಂತ ಒಂದು ಪ್ರತಿಯೊಬ್ಬರು ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಜೀವನದ ಏನು ಅವ್ರೇನು ಹೇಳಿದ್ದಾರೆ ಅಳವಡಿಸ್ಕೊಂಡು ನಾವು ಮುಂದೆ ನಮ್ಮ ದೇಶವನ್ನು ಅವ್ರು ಹೇಳ್ದಂಗೆ, ಈಗ ದೇಶ ಕಟ್ಟಾಯಿತು. ಏನು ಕಟ್ಟಾಯಿತು? ಎಮೋಷ್ನಲಿ ಕಟ್ಟಾಯಿತು. ಭಾರತವನ್ನು ಒಗ್ಗೂಡಿಸಿದ್ರು ಗಾಂಧಿಯವರು, ನೆಹರು ಅವರೆಲ್ಲ ಸೇರಿಕೊಂಡು. ಆದರೆ ಭಾರತಕ್ಕೆ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆದಮೇಲೆ ಅದು ಬೇಕಂತ ಸೌಕರ್ಯಗಳು ಇನ್ನೂ ವಂಚಿತರಾಗಿದ್ದಾವೆ ನಾವು. ಅದನ್ನು ನೀವು ಮಾಡಬೇಕಾದ್ರೆ ಹಳ್ಳಿಗಳನ್ನು ನೀವು ಉದ್ಧಾರ ಮಾಡಿ, ಅಲ್ಲಿ ಇಂಡಸ್ಟ್ರಿಗಳನ್ನು ತನ್ನಿ, ಅಲ್ಲಿ ಮೂಲ ಸೌಕರ್ಯ ಕೊಡಿರಿ, ಸ್ಕೂಲ್ಗಳನ್ನು ಮಾಡಿರಿ, ಎಜುಕೇಷನ್ ಕೊಡಿ. ಭಾಳ ಚೆನ್ನಾಗಿ ಹೇಳಿದ್ದಾರೆ. ಕೆಲವೊಂದು ಬುಕ್ಗಳೆಲ್ಲ ಅವ್ರದ್ದು ಹೇಳಿದ್ದು ಸ್ಪೀಚ್ಗಳನ್ನೇ ಬುಕ್ ಆಗಿದ್ದಾವೆ, ಗೊತ್ತಲ್ಲ ತಮಗೆ. ಸೊ ಅದಕ್ಕೆ ತಮ್ಮ ಕಂಡಕ್ಟ್ ಬಗ್ಗೆನೇ ಹೇಳ್ತಾರೆ. ಡ್ರಾ ಎ ಸ್ಟ್ರೇಟ್ ಲೈನ್ ಆಫ್ ಕಂಡಕ್ಟ್, ವಾಕ್ ಆನ್ ಇಟ್, ರಿಗಾರ್ಡ್ಲೆಸ್ ಆಫ್ ಕ್ರಿಕೆಟ್ ಕರ್ವ್ಸ್, ಕ್ರಾಸಿಂಗ್ ಇಟ್ ಅದರ್ಸ್ ಕ್ರಿಕೆಟ್ ಕರ್ವ್ಸ್ ಅಂತ. ವಂಕಲ್ ಏನು ಬಂದರೂ ಏನು ತಲೆ ಕೆಡಿಸ್ಕೊಬೇಡ್ರಿ, ನೀವು ಸ್ಟ್ರೇಟ್ ಲೈನ್ ಮೇಲೆ ಹೋಗ್ತಾ ಇರಿ ಅಂತ. ವೆರಿ ಇಂಟ್ರೆಸ್ಟಿಂಗ್ ಸಿವಿಲ್ ಇಂಜಿನಿಯರಿಂಗ್ ಟರ್ಮ್ಸಲ್ಲಿ ಹೇಳಿದ್ದಾರೆ. ಹಾಗೆ ತುಂಬ ಸಂತೋಷ ಆಗ್ತಾಯಿದೆ. ಇಂಥದ್ದು ಮತ್ತೆ ಆಗ್ತಾ ಇರಬೇಕು, ಬರೀ ವರ್ಷಗೊಮ್ಮೆ ಬೇಡ. ಮತ್ತೆ ನಡುವೆ ಸಿವಿಲ್ ಇಂಜಿನಿಯರ್ಗಳ ಬಗ್ಗೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಗ್ಗೆ, ಎಲ್ಲ ಇಂಜಿನಿಯರ್ಗಳ ಬಗ್ಗೆ ಒಂದು ಈ ಥರದ ಒಂದು ಫಂಕ್ಷನ್ಗಳು, ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ನಾವು ದೊಡ್ಡ ಏನು ಗಣ್ಯ ವ್ಯಕ್ತಿಗಳ ಕೆಲವೊಂದು ಸಂದೇಶಗಳನ್ನು ನಾವು ಮರ್ತು ಹೋಗ್ತೀವಿ. ಮತ್ತೆ ನಾವು ಪುನರುಚ್ಚಾರಣೆ ಮಾಡೋದ್ರಿಂದ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಮಗೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ, ಇವರೆಲ್ಲ ನಮ್ಗೆ ಕರೆಸಿದ್ದಾರೆ. ಏನೋ ನಮ್ಮೂರವ್ರು ನಮ್ಗೆ ಕರೆಸಿದ್ದಕ್ಕೆ ಭಾಳ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಕರ್ಪೂರ್ ಅವರು, ಮನ್ಗೆ ಅವರು, ಆಮೇಲೆ ನಮ್ಮ ಅಶೋಕ್ ಚವ್ಹಾಣ್ ಅವರು ನಮ್ಮ ಭಾಳ ಹಳೆಯ ಮಿತ್ರರು, ನಮ್ಮ ಕಾಲೇಜ್ ಮೇಟು, ನಮ್ಮ ಸೀನಿಯರು ಎಲ್ಲರೂ ಸೇರಿಕೊಂಡು ಇವತ್ತು ಈ ತಾಂತ್ರಿಕ ದುನಿಯಾದ ಜಗತ್ತಿನ ಒಬ್ಬ ಪಿತಾಮಹನನ್ನು ನೆನೆಸ್ಕೊಂಡಿದ್ದೀವಿ. ಅದಕ್ಕಿಂತ ಸುಖ ನಮಗೆ ಬೇರೆದಿಲ್ಲ.
ಥ್ಯಾಂಕ್ ಯು ಸರ್. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಒಂದು ಇಂಜಿನಿಯರ್ಸ್ ಡೇ ಆಚರಣೆ ಮಾಡಲಾಯಿತು. ಈ ಇಂಜಿನಿಯರ್ಸ್ ಡೇ ಪ್ರಯುಕ್ತವಾಗಿ ನಗರದ ಬಸವೇಶ್ವರ ವೃತ್ತದಿಂದ ಅಲಂಕೃತ ಸಾರೋಟಿನಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರದ ಮೆರವಣಿಗೆ ಸಂಭ್ರಮದಿಂದ ಜರುಗಿತು. ಮೆರವಣಿಗೆ ಭಗತ್ ಸಿಂಗ್ ವೃತ್ತ, ಮಹಾವೀರ ವೃತ್ತ, ಆಮೇಲೆ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತದ ಮಾರ್ಗವಾಗಿ ರೋಟರಿ ವೃತ್ತದ ಮುಖಾಂತರವಾಗಿ ರಂಗಮಂದಿರ ತಲುಪಿತು. ದಾರಿಯುದ್ದಕ್ಕೂ ಡೊಳ್ಳು ಕುಣಿತ, ಹಲಗೆ ವಾದನಕ್ಕೆ ಅಭಿಯಂತರರು, ವಿವಿಧ ವಸ್ತುಗಳ ಮಾರಾಟ ಮಾಡುವ ಅಂಗಡಿ ಮಾಲೀಕರು ಹಾಗೂ ಕಾರ್ಮಿಕರು ನೃತ್ಯವನ್ನು ಮಾಡ್ತಾರೆ. ಈ ಕುರಿತು ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು ಮೆರವಣಿಗೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡ್ತಾರೆ. ಐಕ್ಯತೆಯಿಂದ ಈ ಬಾರಿ ಒಂದೇ ಕಾರ್ಯಕ್ರಮ ಮಾಡಿದ್ದು ಸಂತಸ ತಂದಿದೆ. ವಿಶ್ವೇಶ್ವರಯ್ಯನವರ ಆದರ್ಶಗಳನ್ನು ಅಭಿಯಂತರರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶ ಕಟ್ಟುವ ಕಾರ್ಯಕ್ಕೆ, ಕಟ್ಟಡಗಳ ಜೊತೆಗೆ ಮನಸ್ಸು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು ಅನ್ನುವಂಥ ಮಾತನ್ನು ಕೂಡ ತಿಳಿಸಿದರು. ACCIನ ಅಧ್ಯಕ್ಷ ವಿರಶೆಟ್ಟಿ ಮಣಿಗೆಯವರು ಕೂಡ ಮೆರವಣಿಗೆ ಕುರಿತು ಮಾತಾಡ್ತಾರೆ. ಇವತ್ತು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ಇಂಜಿನಿಯರ್ಸ್ ಡೇ ಆಚರಣೆ ಮಾಡಲಿಕ್ಕೆ. ಒಂದು ವಸ್ತುಗಳ ಮಾರಾಟ ಮಾಡ್ತಕ್ಕಂಥ ಅಂಗಡಿ ಮಾಲೀಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಬೇರೆ ಬೇರೆ ಒಂದು ಡಿಪ್ಲೊಮಾ ಇಂಜಿನಿಯರ್ಸ್ಗಳಾಗಿರ್ಬೋದು, ಇವರೆಲ್ಲರ ಒಂದು ಸಹಕಾರದಿಂದ ಎಲ್ಲರನ್ನ ಒಟ್ಟಿನಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ಆಗಿದೆ ಅನ್ನುವಂಥ ಮಾತನ್ನು ಕೂಡ ವಿರಶೆಟ್ಟಿ ಮಣಿಗೆಯವರು ಹೇಳಿದರು. ಇದೇ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಅನೇಕ ಜನ ಅಭಿಯಂತರರು, ಕಾರ್ಮಿಕರು, ಅಂಗಡಿಗಳ ಮಾಲೀಕರು ಇವರೆಲ್ಲರೂ ಕೂಡ ಪಾಲ್ಗೊಂಡು ಅತ್ಯಂತ ಹರ್ಷೋದ್ಗಾರದಿಂದ, ಉಲ್ಲಾಸದಿಂದ, ಸಂತೋಷದಿಂದ ಮೆರವಣಿಗೆಯಲ್ಲಿ ಒಂದು ಹಲಗೆ ವಾದನದ ಜೊತೆಗೆ, ಡೊಳ್ಳಿನ ಜೊತೆಗೆ ಒಂದು ನೃತ್ಯವನ್ನು ಮಾಡ್ತಾರೆ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು 165ನೇ ಜನ್ಮ ಶತಮಾನೋತ್ಸವದ ಪ್ರಯುಕ್ತವಾಗಿ ಬೀದರ್ ನಗರದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂಡಿಯಾ ಅವರ ಒಂದು ವತಿಯಿಂದ ಬಹಳ ಅದ್ಧೂರಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಹಾಗೂ ಇಂಜಿನಿಯರ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ವಿರಶೆಟ್ಟಿ ಮಣಿಗೆಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೆರವಣಿಗೆ ಮತ್ತು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಇವತ್ತು ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ನಾವು ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಇಂಜಿನಿಯರ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಯಾವ್ಯಾವ ಸಂದೇಶಗಳನ್ನು ತಾವು ಸಮಾಜಕ್ಕೆ ನೀಡಲಿಕ್ಕೆ ಇಷ್ಟಪಡ್ತೇವೆ? ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಹಾನ್ ವ್ಯಕ್ತಿತ್ವ ಇತ್ತು. ಸೊ ಅವರು ಎಲ್ಲ ವರ್ಕ್ನಲ್ಲಿ ಕೆಲಸ ಮಾಡಿದ್ದಾರೆ. ಇಂಜಿನಿಯರ್ಸ್ನಲ್ಲಿ ಅತಿ ಒಂದು ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ. ಬ್ಯಾಂಕಿಂಗ್ ಸರ್ವಿಸ್ನಲ್ಲಿ ಇದ್ದರು, ಬ್ಯಾಂಕಿಂಗ್ ಇದರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕದ ದಿವಾನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಅವರು ಮಾಡಲಾರ್ದಂಥ ಕೆಲಸನೇ ಯಾವುದಿಲ್ಲ. ಒಂದು ಬಹುಮುಖ ವ್ಯಕ್ತಿತ್ವ ವಿಶ್ವೇಶ್ವರಯ್ಯನವ್ರದ್ದು ಇತ್ತಂತ ಹೇಳಿಕೆ ನಾನು ಬಯಸ್ತೀನಿ. ಸೊ ಆ ವ್ಯಕ್ತಿತ್ವವಾದ ಒಂದು ಸ್ವಲ್ಪ ಚೂರಾದರೂ ನಮ್ಮ ಇಂಜಿನಿಯರ್ಸ್ಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಿಕೆ ನಾನು ಹೇಳ್ತೀನಿ. ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಮಾಡಿದ್ರಿ? ಮೆರವಣಿಗೆ ನಾವು ಬಸವೇಶ್ವರ ಸರ್ಕಲ್ನಿಂದ ಸ್ಟಾರ್ಟ್ ಮಾಡೀವಿ. ಬಸವೇಶ್ವರ ಸರ್ಕಲ್ನಿಂದ ಮಹಾವೀರ್ ಚೌಕ್, ಭಗತ್ ಸಿಂಗ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಶಿವಾಜಿ ಸರ್ಕಲ್ನಿಂದ ಗುದ್ಗೆಯವರ ಹಾಸ್ಪಿಟಲ್ ಮುಂದೆ, ರೋಟರಿ ಸರ್ಕಲ್ನಿಂದ ರಂಗಮಂದಿರವರೆಗೆ ಹೆಸರು ಹೇಗೆ ಮೇಲೆ ಬರಬೇಕು ಅಂತ ಮಾಡಬೇಕಾಗಿತ್ತು. ನಮ್ಮ ಮಣಿಗೆಯವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಪ್ರತಿ ವರ್ಷ 2 ಕಾಣಿಸ್ತಿದ್ದು, ಇವತ್ತು ಒಂದೇ ಕಾಣಿಸ್ತು. ಸಂತೋಷ. ಎಲ್ಲರೂ ಒಂದಾಗಿ ಮಾಡ್ತಾ ಯಾಕಂದ್ರೆ ಎಲ್ಲರೂ ಕೂಡ ಒಂದಾಗಿ ಮಾಡ್ತಾ ಇದ್ದಾರೆ. ಸಂತೋಷ. ಆದರೆ ಮಣಿಗೆಯವರಿಗೆ ನನ್ನೊಂದು ವಿನಂತಿ, ಈ ಟೋಪಿಯನ್ನು ಎಲ್ಲರ ತಲೆ ಮೇಲೆ ಹಾಕ್ತೀರಿ, ಅದ್ರ ಮೇಲೆ ವಿಶ್ವೇಶ್ವರಯ್ಯವ್ರ ಫೋಟೋ ಇಲ್ಲ. ನಾವು ಯಾರಾದರೂ ಸಿಮೆಂಟು ಅಡ್ವರ್ಟೈಸ್ ಮಾಡೋರಲ್ಲ, ಅದಕ್ಕೆ ನನ್ನ ತಲೆ ಮೇಲೆ ನಾ ಹಾಕ್ಕೊಂಡಿಲ್ಲ. ಅವ್ರಿಗೆ ಹೇಳಬೇಕು, ವಿಶ್ವೇಶ್ವರಯ್ಯವ್ರ ಫೋಟೋ ಒಂದು ಹಾಕಿ ತುಂಬ ಅವರು ಅಡ್ವರ್ಟೈಸ್ ಮಾಡಲಿ. ಯಾರು ರೊಕ್ಕ ಕೊಟ್ಟು ಮಾಡ್ತಾರೋ ಅವ್ರ ಅಡ್ವರ್ಟೈಸ್ ಬೇಕು. ಅದು ವಿಶ್ವೇಶ್ವರಯ್ಯ ಇಲ್ಲ. ನಮ್ಮ ತಲೆ ಅವರು ಅಡ್ವರ್ಟೈಸ್ ಎಲ್ಲ ಕೊಟ್ಟಂಗೆ ಆಯ್ತದೆ. ವಿಶ್ವೇಶ್ವರಯ್ಯ ಅವರು ಅಡ್ವರ್ಟೈಸ್ ಒಂದು ಬೋರ್ಡ್ ಮೇಲೆ ಹಾಕ್ಲಿಕ್ಕೆ ₹1,00,000 ತಗೋತಾರೆ. ನಮ್ಮ ತಲೆ ಫೋಟೋ ಅಂತ ನಾನು ಒಂದು ಟೋಪಿ ಹಾಕಿ ಅವ್ರು ಅಡ್ವರ್ಟೈಸ್ ಮಾಡ್ತಾರೆ. ಅದಕ್ಕೆ ದಯಮಾಡಿ ಮಾಡಬೇಕು. ಅವ್ರು ಹಣ ಖರ್ಚು ಮಾಡಿರ್ತಾರೆ. ಎಲ್ಲರೂ ವಿಶ್ವೇಶ್ವರಯ್ಯ ಅವ್ರ ಫೋಟೋ ಹಾಕಿ ಬೇರೆ ಕಡೆ ಅವ್ರ ಹೆಸರು ಬರ್ಕೊಳ್ಳಿ. ಈ ರೀತಿ ಮಾಡಿದ್ರೆ ವಿಶ್ವೇಶ್ವರಯ್ಯ ಜಯಂತಿ ಸಾರ್ಥಕ ಆಗ್ತದೆ. ಧನ್ಯವಾದ. ಒಂದೇ ಮಾತು. ಓಕೆ, ಇದು ಶಿವಶರಣಪ್ಪ ವಾಲಿಯವರು ಮತ್ತು ವಿರಶೆಟ್ಟಿ ಮಣಿಗೆಯವರು ಹೇಳಿರ್ತಕ್ಕಂಥ ಮಾತು. ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಅವರು ಮೆರವಣಿಗೆಯನ್ನು ಇದೇ ಒಂದು ಹರಳೆಯ ಸರ್ಕಲ್ ಮೂಲಕವಾಗಿ ಗುದ್ದಿಗೆ ಆಸ್ಪತ್ರೆ ಮೂಲಕವಾಗಿ ರಂಗಮಂದಿರ ತಲುಪುತ್ತೆ. ಕ್ಯಾಮ್ರಾಮನ್ ಸಂಜುಕುಮಾರ್ ಜೊತೆ ಮಹಾರುದ್ರಡ ಅಕ್ಕುಳಿಗಿ, ಸುದ್ದಿ ಸಮಯ ವರದಿಗಾರರು, ಬೀದರ್. ಔರಾ ತಾಲೂಕಿನಲ್ಲಿ ನಿತ್ಯ ಒಬ್ಬರಂತೆ ಅನೇಕ ಪತ್ರಕರ್ತರು ಹುಟ್ಟುಕೊಳ್ತಾ ಇರುವಂಥದ್ದು ಅದೊಂದು ಒಳ್ಳೆಯ ಸಂಗತಿ. ಆದರೆ ಪ್ರಜಾಪ್ರಭುತ್ವದ 4ನೇ ಅಂಗ ಆಗಿರ್ತಕ್ಕಂಥ ಇಲ್ಲಿಯ ಪತ್ರಕರ್ತರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರ
ಅವರು ಪತ್ರಕರ್ತರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಅನುಮಾನ ಅಲ್ಲಿ ಮೂಡ್ತಾ ಇದೆ. ಇದಕ್ಕೆ ಜ್ವಲಂತ ಉದಾಹರಣೆ ಎನ್ನುವಂತೆ ನಿನ್ನೆ ನಡೆದಿರುವಂಥ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನ್ಯಾಯಯುತವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದರೂ ಕೂಡ ಒಬ್ಬರೇ ಒಬ್ಬ ಪತ್ರಕರ್ತರು ಕೂಡ ಗಲಾಟೆ ವಿಡಿಯೋ ಮಾಡೋದಾಗಲಿ ಫೋಟೋ ತೆಗೆಯೋದಾಗಲಿ ತೆಗೆದುಕೊಳ್ಳಲು ಮುಂದೆ ಬರದೆ ಹೆದರಿ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಕುಳಿತಿರತಕ್ಕಂಥದ್ದು ಸಾಕ್ಷಿಯಾಗಿದೆ ಎನ್ನುವಂಥ ಮಾತನ್ನು ಔರಾದ್ ಕಾಂಗ್ರೆಸ್ ಮುಖಂಡರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿರ್ತಕ್ಕಂಥ ಕೆಲ ಪತ್ರಕರ್ತರು ವೇದಿಕೆ ಮೇಲೆ ಬಂದು ಬಿಜೆಪಿ ಕಾರ್ಯಕರ್ತರಂತೆ ವರ್ತಿಸಿದ್ದಾರೆ. ಇದನ್ನೆಲ್ಲ ನೋಡಿದ ನೂರಾರು ಶಿಕ್ಷಕ ವೃಂದದವರು ಕೂಡ ಪತ್ರಕರ್ತರ ನಡೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಬಿಸಿ ಬಿಸಿ ಚರ್ಚೆ ಇವತ್ತು ಔರಾದ್ ತಾಲೂಕಿನಲ್ಲಿ ನಡೀತಾ ಇದೆ. ಮರುದಿನ ಯಾವ ಪತ್ರಿಕೆ ಟಿವಿ ಯೂಟ್ಯೂಬ್ಗಳಲ್ಲಿ ಕೂಡ ಸುದ್ದಿ ಪ್ರಕಟವಾಗುತ್ತದೆ ಎಂದು ಕಾತುರದಿಂದ ಎಲ್ಲರೂ ಕಾಯ್ತಾ ಇದ್ರು. ಆದರೆ ನಿಜ ಘಟನೆಗಳನ್ನು ಬೆರಳಿಕೆಯಷ್ಟು ಒಂದೆರಡು ಪತ್ರಿಕೆಗಳು ಮತ್ತು ಯೂಟ್ಯೂಬ್ ಹೊರತುಪಡಿಸಿದರೆ ಉಳಿದೆಲ್ಲವೂ ಪತ್ರಿಕೆ ಹಾಗೂ ಯೂಟ್ಯೂಬ್ಗಳಲ್ಲಿ ಶಾಸಕ ಪ್ರಭು ಚವ್ಹಾಣ್ ಅವರ ಅಧಿಕೃತ ಇಮೇಲ್ದಿಂದ ಬಂದಿರುವಂತಹ ಸುದ್ದಿ ಮಾತ್ರ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಕಾರ್ಯಕ್ರಮದ ಬಗ್ಗೆ ಪತ್ರಕರ್ತರು ಅವರ ವಿವೇಚನೆಯಿಂದ ಸುದ್ದಿ ಮಾಡಬೇಕು. ಸುದ್ದಿಗೋಷ್ಠಿ ಪತ್ರಿಕಾ ಪ್ರಕಟಣೆ ನೀಡಿದಲ್ಲಿ ಶಾಸಕ ಪ್ರಭು ಚವ್ಹಾಣ್ ಸುದ್ದಿ ಮಾಡಲಿ. ಆದರೆ ಶಿಕ್ಷಣ ಇಲಾಖೆಯಿಂದ ನಡೆದ ಕಾರ್ಯಕ್ರಮ ಕೂಡ ಶಾಸಕ ಪ್ರಭು ಚವ್ಹಾಣ್ ಅವರ ಮೇಲ್ದಿಂದ ಬಂದಿರುವ ಸುದ್ದಿಯನ್ನು ಪ್ರಕಟವಾಗಿದ್ದು ಔರಾದ್ನ ಒಂದು ಅನೇಕ ಪತ್ರಕರ್ತರು ಶಾಸಕ ಚವ್ಹಾಣ್ ಅವರ ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದು ಸದ್ಯ ತಾಲೂಕಿನಾದ್ಯಂತ ಗರಂ ಚರ್ಚೆ ನಡೀತಾ ಇದೆ. ಹೀಗಾದರೆ ಮಾಧ್ಯಮದ ಮೇಲೆ ವಿಶ್ವಾಸ ಇಡುವುದು ಬಹಳಷ್ಟು ಕಷ್ಟ ಆಗುತ್ತೆ. ಅದಕ್ಕಾಗಿ ಒಂದು ಸಮಾಜ ಕಟ್ಟುವ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.